ಎಲ್ರಿಗೂ ನಮಸ್ಕಾರ. ಕೆಸೆಟ್ ಎಕ್ಸಾಮ್ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ಕೆಸೆಟ್ 2017 ಇದರ ಕೆಲವು ಪ್ರಶ್ನೆಗಳು ಮತ್ತು ಉತ್ತರಗಳನ್ನು ನೋಡೋಣ. ಇವತ್ತು ನಾವು ಕೆಸೆಟ್ ಅಲ್ಲಿ ಕಂಪಲ್ಸರಿ ಆಗಿರುವಂತಹ ಜನರಲ್ ಪೇಪರ್ ಅನ್ನ ಡಿಸ್ಕಸ್ ಮಾಡಲಿದ್ದೇವೆ. ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಇದನ್ನ ಕೆಸೆಟ್ ಆಕಾಂಕ್ಷಿಗಳ ಜೊತೆ ಶೇರ್ ಕೂಡ ಮಾಡಿ. ಮೊದಲನೇ ಪ್ರಶ್ನೆ, ಹ್ಯೂಮಿಡಿಟಿ ಇನ್ ದ ಏರ್ ಅಂದ್ರೆ ವಾತಾವರಣದಲ್ಲಿರುವ ತೇವಾಂಶವು ಈ ನಾಲ್ಕರಲ್ಲಿ ಯಾವುದನ್ನ ಮಾಡುತ್ತದೆ ಅಂತ ಕೇಳಿದ್ದಾರೆ. ಆಪ್ಷನ್ ಎ ಇನ್ಕ್ರೀಸಸ್ ಏರ್ ಟೆಂಪರೇಚರ್, ಹವೆಯ ಉಷ್ಣತೆಯನ್ನ ಹೆಚ್ಚಿಸುತ್ತದೆ. ಬಿ ಡಿಕ್ರೀಸಸ್ ಏರ್ ಟೆಂಪರೇಚರ್, ಹವೆಯ ಉಷ್ಣತೆಯನ್ನ ಕುಗ್ಗಿಸುತ್ತದೆ. ಸಿ ಹ್ಯಾಸ್ ನೋ ಎಫೆಕ್ಟ್ ಆನ್ ಏರ್ ಟೆಂಪರೇಚರ್, ಹವೆಯ ಉಷ್ಣತೆಯ ಮೇಲೆ ಯಾವುದೇ ಪರಿಣಾಮವನ್ನ ಬೀರುವುದಿಲ್ಲ. ಅಥವಾ ಡಿ ಮೇಂಟೈನ್ಸ್ ಏರ್ ಟೆಂಪರೇಚರ್, ಹವೆಯ ಉಷ್ಣತೆಯನ್ನ ಕಾಪಾಡಿಕೊಳ್ಳುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಡಿಕ್ರೀಸಸ್ ಏರ್ ಟೆಂಪರೇಚರ್ ಅಥವಾ ಹವೆಯ ಉಷ್ಣತೆಯನ್ನ ಕುಗ್ಗಿಸುತ್ತದೆ. ಮುಂದಿನ ಪ್ರಶ್ನೆ, ಹೂ ಡಿಸ್ಕ್ರೈಬ್ ಡ್ಯಾಮ್ಸ್ ಆಸ್ ಪಿಲ್ಗ್ರಿಮ್ ಸೆಂಟರ್ಸ್ ಆಫ್ ಡೆವಲಪ್ಮೆಂಟ್, ಅಣೆಕಟ್ಟುಗಳು ಅಭಿವೃದ್ಧಿಯ ಯಾತ್ರಾ ಸ್ಥಳಗಳು ಹೀಗೆಂದವರು ಯಾರು ಅನ್ನೋದು ಪ್ರಶ್ನೆ ಆಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಜವಾಹರ್ಲಾಲ್ ನೆಹರು ಅವರು. ಇವರು ಬಾಕ್ರಾನಂಗಲ್ ಡ್ಯಾಮ್ ಅನ್ನ ಉದ್ಘಾಟಿಸಬೇಕಾದ್ರೆ 1954 ಅಂದ್ರೆ 1954ರಲ್ಲಿ ಡ್ಯಾಮ್ಸ್ ಗಳನ್ನ ಟೆಂಪಲ್ಸ್ ಆಫ್ ಮಾಡರ್ನ್ ಇಂಡಿಯಾ ಅಂತ ಕೂಡ ಕರೆದಿದ್ದಾರೆ. ಸೊ ಆನ್ಸರ್ ಆಪ್ಷನ್ ಡಿ ಜವಾಹರ್ಲಾಲ್ ನೆಹರು. ಮುಂದಿನ ಪ್ರಶ್ನೆ, ಸ್ಟೇಟ್ ವಿಚ್ ಒನ್ ಆಫ್ ದ ಫಾಲೋವಿಂಗ್ ಈಸ್ ಫಾಲ್ಸ್. ಆಧುನಿಕ ಕೃಷಿಗೆ ಸಂಬಂಧಪಟ್ಟಂತೆ ಇಲ್ಲಿ 4 ಸೆಂಟೆನ್ಸಸ್ ಕೊಟ್ಟಿದ್ದಾರೆ. ಇದರಲ್ಲಿ ಯಾವುದು ಸರಿ ಅಲ್ಲ ಅನ್ನೋದನ್ನ ನಾವು ಗುರುತಿಸಬೇಕಾಗಿದೆ. ಮೊದಲನೇ ಆಪ್ಷನ್ ಎ, ಮಾಡರ್ನ್ ಅಗ್ರಿಕಲ್ಚರ್ ಇನ್ಕ್ರೀಸ್ಡ್ ಪರ್ ಕ್ಯಾಪಿಟಾ ಫುಡ್ ಪ್ರೊಡಕ್ಷನ್ ಅಂದ್ರೆ ಆಧುನಿಕ ಕೃಷಿ ತಲಾ ಆಹಾರ ಉತ್ಪಾದನೆಯನ್ನ ಹೆಚ್ಚಿಸಿತು. ಇದು ಸರಿಯಾಗಿದೆ. ಆಪ್ಷನ್ ಬಿ, ಮಾಡರ್ನ್ ಅಗ್ರಿಕಲ್ಚರ್ ಮೇಕ್ಸ್ ಸಾಯಿಲ್ ಇನ್ಫರ್ಟೈಲ್, ಆಧುನಿಕ ಕೃಷಿ ಮಣ್ಣಿನ ಶಕ್ತಿಯನ್ನ ಕುಗ್ಗಿಸುತ್ತದೆ. ಇದು ಕೂಡ ಸರಿಯಾಗಿದೆ. ಮಾಡರ್ನ್ ಅಗ್ರಿಕಲ್ಚರ್ ಕಂಟ್ರೋಲ್ಸ್ ಪೊಲ್ಯೂಷನ್, ಇದು ಮಾಲಿನ್ಯವನ್ನ ಹಿಡಿತದಲ್ಲಿರಿಸುತ್ತದೆ. ಇದು ಕೂಡ ಸರಿಯಾಗಿದೆ. ಆಪ್ಷನ್ ಡಿ, ಮಾಡರ್ನ್ ಅಗ್ರಿಕಲ್ಚರ್ ಪ್ರೊಟೆಕ್ಟ್ಸ್ ಬಯೋಡೈವರ್ಸಿಟಿ, ಇದು ಜೀವ ವೈವಿಧ್ಯತೆಯನ್ನ ಕಾಪಾಡುತ್ತದೆ ಅಂತ ಹೇಳಿದರೆ ಇದು ಸರಿಯಾಗಿರುವುದಿಲ್ಲ. ಆದ್ರಿಂದ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ಹೊಂದಿಸಿ ಬರೆಯಿರಿ. ಇದರಲ್ಲಿ ನಿಮ್ಗೆ 4 ಆನ್ಸರ್ಗಳು ಗೊತ್ತಿರ್ಬೇಕಂತ ಏನಿಲ್ಲ. ನೀವು ಯಾವ್ದಾದ್ರು 2 ಗೊತ್ತಿದ್ರೆ ಕೂಡ ಇದನ್ನ ಸರಿಯಾಗಿ ಆನ್ಸರ್ ಮಾಡಬಹುದು. ಸೊ ನಾವು ನೋಡೋಣ. ಫಸ್ಟ್ ಈಸ್ ಸೈಲೆಂಟ್ ವ್ಯಾಲಿ, ಇದೊಂದು ನ್ಯಾಷನಲ್ ಪಾರ್ಕ್ ಆಗಿರುತ್ತೆ. ಇದು ಕೇರಳದ ಪಾಲಕ್ಕಾಡ್ ಡಿಸ್ಟ್ರಿಕ್ಟ್ ಅಲ್ಲಿದೆ. ಸೊ 1ಗೆ ಸಿ ಅಲ್ವಾ. ಇದರಲ್ಲಿ 1ಗೆ ಸಿ ಯಾವ್ದಿದೆ ಅಂತ ನೋಡಿದ್ರೆ ನೀವು ಒಂದೇ ಆಪ್ಷನ್ ಅಲ್ಲಿ ಕೊಟ್ಟಿದ್ದಾರೆ, ಅದು ಆಪ್ಷನ್ ಎ. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಮುಂದೆ ಏನೇನಿದೆ ಅಂತ ನೋಡೋಣ. ಪಿಕೋ ಅನ್ನೋ ಒಂದು ಚಳುವಳಿಯು 1983ರಲ್ಲಿ ಪಶ್ಚಿಮ ಘಟ್ಟಗಳ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪ್ರಾರಂಭವಾದ ಭಾರತೀಯ ಪರಿಸರ ಚಳುವಳಿ. ಸೊ ಆಪ್ಷನ್ 2 ಈಸ್ ಎ. ಪಿಕೋ ಅನ್ನೋದು ಕರ್ನಾಟಕಕ್ಕೆ ಸಂಬಂಧಪಟ್ಟಿದ್ದು. ಮುಂದಿನದಾಗಿ ಚಿಪ್ಕೋ ಚಳುವಳಿ ಅಥವಾ ಇದೊಂದು ಆಂದೋಲನ. ಇದನ್ನ ಮಹಾತ್ಮ ಗಾಂಧಿಯವರ ಮೂಲ ಮಂತ್ರಗಳಾದ ಸತ್ಯಾಗ್ರಹ ಮತ್ತು ಅಹಿಂಸೆಗಳ ಮೂಲಕ ಮರಗಳನ್ನು ಅಪ್ಪಿಕೊಳ್ಳುವುದರ ಮೂಲಕ ಮರ ಕಡಿಯುವುದರ ಬಗ್ಗೆ ಅಸಹಕಾರ ತೋರಿಸಿದ ಪ್ರಮುಖ ಚಳುವಳಿ. ಪಿಕೋ ಅನ್ನೋದು ಉತ್ತರ ಪ್ರದೇಶದಲ್ಲಿ ನಡೆದಿದ್ದು. ಮತ್ತೆ ಸರ್ದಾರ್ ಸರೋವರ್, ಇದೊಂದು ವಾಟರ್ ರಿಸೋರ್ಸ್ ಪ್ರೋಗ್ರಾಮ್, ಇದು ಮಧ್ಯಪ್ರದೇಶಕ್ಕೆ ಸಂಬಂಧಪಟ್ಟಿದ್ದು. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ದ ವರ್ಡ್ ಇಕೋಸಿಸ್ಟಮ್ ವಾಸ್ ಕಾಯಿನ್ಡ್ ಬೈ. ಇಕೋಸಿಸ್ಟಮ್ ಎಂಬ ಪದವನ್ನ ಹುಟ್ಟುಹಾಕಿದ್ದು ಯಾರು ಅಂತ ಕೇಳಿದ್ದಾರೆ. ಇದನ್ನ 1935ರಲ್ಲಿ ಸರ್ ಆರ್ಥರ್ ಜಿ ಟ್ಯಾನ್ಸ್ಲೆ ಅನ್ನುವರು ಈ ಟರ್ಮ್ ಅನ್ನ ಫಸ್ಟ್ ಟೈಮ್ ಯೂಸ್ ಮಾಡ್ತಾರೆ. ಸೊ ಆನ್ಸರ್ ಇಸ್ ಆಪ್ಷನ್ ಡಿ ಎ ಜಿ ಟ್ಯಾನ್ಸ್ಲೆ. ಮುಂದಿನ ಪ್ರಶ್ನೆ, ದ ಕಾಂಪ್ರಿಹೆನ್ಸಿವ್ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಇನ್ ಇಂಡಿಯಾ ಕೇಮ್ ಇನ್ ಟು ಬೀಯಿಂಗ್ ಇನ್ ದ ಇಯರ್. ಭಾರತದಲ್ಲಿ ಸಮಗ್ರ ವನ್ಯಜೀವಿ ರಕ್ಷಣಾ ಕಾಯ್ದೆ ಜಾರಿಗೆ ಬಂದ ವರ್ಷ. ಇದಕ್ಕೆ ಸರಿಯಾದ ಉತ್ತರ 1972. ವನ್ಯಜೀವಿ ರಕ್ಷಣಾ ಕಾಯ್ದೆ ಎಂಬುದು ಭಾರತದ ಸಂಸತ್ತಿನ ಕಾಯ್ದೆಯಾಗಿದ್ದು ಸಸ್ಯಗಳು ಮತ್ತು ಪ್ರಾಣಿ ಪ್ರಭೇದಗಳ ರಕ್ಷಣೆಗಾಗಿ ಜಾರಿಗೊಳಿಸಲಾಗಿತ್ತು. ಸೊ ಆನ್ಸರ್ ಇಸ್ ಆಪ್ಷನ್ ಸಿ 1972. ಮುಂದಿನ ಪ್ರಶ್ನೆ, ಅ ಡೈನಾಮಿಕ್ ಅಪ್ರೋಚ್ ಟು ಲರ್ನಿಂಗ್ ಇಂಪ್ಲೈಸ್. ಕಲಿಕೆಯ ಚಲನಾತ್ಮಕ ವಿಧಾನ ಎನ್ನುವುದು ಯಾವುದಕ್ಕೆ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ದ ಸ್ಟೂಡೆಂಟ್ ಶುಡ್ ಬಿ ರಿಕ್ವೈರ್ಡ್ ಟು ಲರ್ನ್ ಥ್ರೂ ಆಕ್ಟಿವಿಟೀಸ್. ವಿದ್ಯಾರ್ಥಿಗಳು ಚಟುವಟಿಕೆಗಳ ಮೂಲಕ ಕಲಿಯುವ ಅಗತ್ಯತೆ ಇರುವುದಕ್ಕೆ. A student who seeks meaning and reasoning for whatever she or he learns
ಕ್ಯಾನ್ ಬಿ ಕ್ಲಾಸಿಫೈಡ್ ಆಸ್ ತನ್ನ ಕಲಿಕೆಯ ಅರ್ಥ ಮತ್ತು ಸಮರ್ಥನೆಗಳನ್ನ ಕಾಣಲು ಬಯಸುವ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿಯನ್ನ ಏನೆಂದು ಕರೀತಾರೆ ಅನ್ನೋದು ಪ್ರಶ್ನೆಯಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಅನಲಿಟಿಕ್ ಲರ್ನರ್ ಅಥವಾ ವಿಶ್ಲೇಷಣಾಶೀಲ ಕಲಿಕಾರ್ಥಿ. ಮುಂದಿನ ಪ್ರಶ್ನೆ, ವಿಚ್ ಆಫ್ ದ ಫಾಲೋವಿಂಗ್ ಪ್ರಾಕ್ಟಿಸ್ ಬಿಲಾಂಗ್ಸ್ ಟು ದ ಮೆಥಡ್ ಆಫ್ ಡಯಾಗ್ನೋಸ್ಟಿಕ್ ಇವ್ಯಾಲ್ಯೂಯೇಷನ್? ಕೆಳಗಿನವುಗಳಲ್ಲಿ ಯಾವ ಆಚರಣೆಯು ನೈದಾನಿಕ ಮೌಲ್ಯಮಾಪನ ಎನ್ನಬಹುದು ಅಂತ ಕೇಳಿದ್ದಾರೆ. ಆಪ್ಷನ್ ಎ, ದ ಟೀಚರ್ ಕಂಡಕ್ಟ್ಸ್ ಇವ್ಯಾಲ್ಯೂಯೇಷನ್ ಇನ್ ದ ಬಿಗಿನಿಂಗ್ ಆಫ್ ದ ಟೀಚಿಂಗ್ ಲರ್ನಿಂಗ್ ಪ್ರೊಸೆಸ್. ಇದೇ ಸರಿಯಾದ ಉತ್ತರ ಆಗಿರುತ್ತೆ. ಅಂದ್ರೆ ಶಿಕ್ಷಕರು ಬೋಧನೆ ಮತ್ತು ಕಲಿಕೆಗಳ ಪ್ರಕ್ರಿಯೆಯ ಪ್ರಾರಂಭದಲ್ಲೇ ಮಾಡುವ ಮೌಲ್ಯಮಾಪನವನ್ನು ನಾವು ಏನಂತ ಕರಿತೇವೆ? ನೈದಾನಿಕ ಮೌಲ್ಯಮಾಪನ. ಇದರಿಂದ ಏನು ಯೂಸ್ ಆಗುತ್ತೆ ಅಂದ್ರೆ ಶಿಕ್ಷಕರಿಗೆ ವಿದ್ಯಾರ್ಥಿಗಳ ವೀಕ್ನೆಸ್ ಮತ್ತೆ ಸ್ಟ್ರೆಂತ್ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ಅ ಪ್ರಾಗ್ಮ್ಯಾಟಿಕ್ ಎಜುಕೇಶನಲ್ ಫಿಲಾಸಫಿ ವುಡ್ ಬಿಲೀವ್ ದ್ಯಾಟ್. ಫಲ ಪ್ರಮಾಣವಾದ ಶಿಕ್ಷಣದ ತತ್ವದ ನಂಬಿಕೆ ಎಂದರೆ ಯಾವುದು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಆಲ್ ಲರ್ನಿಂಗ್ ಈಸ್ ಡಿಪೆಂಡೆಂಟ್ ಆನ್ ದ ಕಾಂಟೆಕ್ಸ್ಟ್ ಆಫ್ ಪ್ಲೇಸ್, ಟೈಮ್ ಅಂಡ್ ಸರ್ಕಮ್ಸ್ಟಾನ್ಸಸ್. ಎಲ್ಲಾ ರೀತಿಯ ಕಲಿಕೆಯು ಸ್ಥಳ, ಸಮಯ ಮತ್ತು ಸಂದರ್ಭಗಳ ಸನ್ನಿವೇಶಗಳನ್ನ ಅವಲಂಬಿಸಿರುತ್ತದೆ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆಯಲ್ಲಿ ವಿಚ್ ಒನ್ ಆಫ್ ದ ಫಾಲೋವಿಂಗ್ ಈಸ್ ಆನ್ ಎಕ್ಸಾಂಪಲ್ ಆಫ್ ಇಂಟರ್ವೀನಿಂಗ್ ವೇರಿಯೇಬಲ್? ನಡುವೆ ಸಂಭವಿಸುವ ಚಲಕ ಎಂಬುದಕ್ಕೆ ಕೆಳಗಿನವುಗಳಲ್ಲಿ ಯಾವುದು ಉದಾಹರಣೆ ಅನ್ನೋದು ಪ್ರಶ್ನೆಯಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಆನ್ ಇನ್ಸ್ಟ್ರಕ್ಷನಲ್ ಮೆಟೀರಿಯಲ್ ಅಥವಾ ಒಂದು ಬೋಧನಾ ಸಾಮಗ್ರಿ. ವಿಚ್ ಆಫ್ ದ ಫಾಲೋವಿಂಗ್ ಡಸ್ ನಾಟ್ ಅಪ್ಲೈ ಟು ಮೈಕ್ರೋ ಟೀಚಿಂಗ್? ಕೆಳಗಿನ ಯಾವುದು ಸೂಕ್ಷ್ಮ ಅಣುಬೋಧನೆಗೆ ಅನ್ವಯವಾಗುವುದಿಲ್ಲ ಅನ್ನೋದು ಪ್ರಶ್ನೆಯಾಗಿದೆ. ಆಪ್ಷನ್ ಎ, ಫೋಕಸ್ ಆನ್ ಡೆವಲಪಿಂಗ್ ಟೀಚಿಂಗ್ ಸ್ಕಿಲ್ಸ್. ಶಿಕ್ಷಣದ ಕೌಶಲವನ್ನ ವೃದ್ಧಿಪಡಿಸುವುದರಲ್ಲಿ ಕೇಂದ್ರಿತವಾಗಿರುವುದು. ಫೀಡ್ಬ್ಯಾಕ್ ಫಾರ್ ಟ್ರೈನೀಸ್ ಪರ್ಫಾರ್ಮೆನ್ಸ್. ತರಬೇತಿಗೊಳ್ಳುವವರ ಕಾರ್ಯನಿರ್ವಹಣೆಯ ಪುನರ್ನಿರ್ದಿಷ್ಟ. ಸಿ, ಲಿಮಿಟೆಡ್ ನಂಬರ್ ಆಫ್ ಸ್ಟೂಡೆಂಟ್ಸ್. ಮಿತವಾದ ವಿದ್ಯಾರ್ಥಿಗಳ ಸಂಖ್ಯೆ. ಡಿ, ಅ ವೆರಿ ವೈಡ್ ಅಂಡ್ ಲಾರ್ಜ್ ಟಾಪಿಕ್. ಬಹುದೊಡ್ಡದಾದ ಮತ್ತು ವಿಶಾಲವಾದ ವಿಷಯ. ಆನ್ಸರ್ ಆಪ್ಷನ್ ಡಿ, ಅ ವೆರಿ ವೈಡ್ ಅಂಡ್ ಲಾರ್ಜ್ ಟಾಪಿಕ್. If any person uses official uniforms of naval authorities to falsely represent himself to be a naval officer, he or she shall be guilty of an offense under. ಅಂದರೆ ಯಾವುದಾದರೂ ವ್ಯಕ್ತಿ ತನ್ನನ್ನು ಸುಳ್ಳಾಗಿ ನೌಕಾಧಿಕಾರಿ ಎಂದು ಬಿಂಬಿಸಿಕೊಳ್ಳಲು ನೌಕಾಧಿಕಾರಿಯ ಸಮವಸ್ತ್ರ ದುರುಪಯೋಗಪಡಿಸಿಕೊಂಡರೆ ಅವನು ಅಥವಾ ಅವಳು ಯಾವ ಕಾಯ್ದೆಯಡಿ ತಪ್ಪಿತಸ್ಥರು ಅನ್ನೋದು ಪ್ರಶ್ನೆಯಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಅಫಿಷಿಯಲ್ ಸೀಕ್ರೆಟ್ಸ್ ಆಕ್ಟ್ 1923 ಅಥವಾ ಅಧಿಕೃತ ರಹಸ್ಯ ಕಾಯ್ದೆ 1923. An editor, according to section 3(2) of the Working Journalist Act, an editor may be retrenched from service with a notice period of. ಕಾರ್ಯನಿರತ ಪತ್ರಕರ್ತರ ಕಾಯ್ದೆಯ ಭಾಗದ ಪ್ರಕಾರ ಒಬ್ಬ ಸಂಪಾದಕನನ್ನ ಸೇವೆಯಿಂದ ವಜಾಗೊಳಿಸಲು ನೀಡಬೇಕಾದ ನೋಟಿಸಿನ ಅವಧಿ ಎಷ್ಟು ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, 6 months ಅಥವಾ 6 ತಿಂಗಳು. ಮುಂದಿನ ಪ್ರಶ್ನೆ, ನೇಮ್ ದ ಅಫಿಷಿಯಲ್ ಪಬ್ಲಿಕ್ ಬ್ರಾಡ್ಕಾಸ್ಟರ್ ಆಫ್ ದ ಕಂಟ್ರಿ. ಭಾರತದ ಅಧಿಕೃತ ಸಾರ್ವಜನಿಕ ಪ್ರಸಾರಕರನ್ನ ಹೆಸರಿಸಿ ಅಂತ ಕೇಳಿದರೆ ಇದರಲ್ಲಿ ಆಪ್ಷನ್ ಎ, ದೂರದರ್ಶನ್. ಬಿ, ಆಲ್ ಇಂಡಿಯಾ ರೇಡಿಯೋ. ಸಿ, ಪ್ರಸಾರ ಭಾರತಿ ಕಾರ್ಪೊರೇಷನ್. ಡಿ, ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಶನ್ ಅಂಡ್ ಬ್ರಾಡ್ಕಾಸ್ಟಿಂಗ್. ಇದರಲ್ಲಿ ಸರಿಯಾದ ಉತ್ತರ ಸಿ, ಪ್ರಸಾರ ಭಾರತಿ ಕಾರ್ಪೊರೇಷನ್. ಪ್ರಸಾರ ಭಾರತಿ ಇದು ಭಾರತದ ಸರ್ಕಾರಿ ಸ್ವಾಮ್ಯದ ಸಾರ್ವಜನಿಕ ಪ್ರಸಾರವಾಗಿದೆ. ಇದು ನವದೆಹಲಿಯಲ್ಲಿ ಪ್ರಧಾನ ಕಚೇರಿಯನ್ನ ಹೊಂದಿದೆ. ಇದು ಸಂಸತ್ತಿನ ಕಾಯ್ದೆಯ ಮೂಲಕ ಸ್ಥಾಪಿಸಲಾದ ಶಾಸನಬದ್ಧ ಸ್ವಾಯತ್ತ ಸಂಸ್ಥೆಯಾಗಿದೆ ಮತ್ತು ದೂರದರ್ಶನ, ಪ್ರಸಾರ ಮತ್ತು ಆಕಾಶವಾಣಿಯನ್ನ ಇದು ಒಳಗೊಂಡಿದೆ. ಇವುಗಳು ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯದ ಮಾಧ್ಯಮ ಘಟಕಗಳಾಗಿವೆ. ಸೊ ಆನ್ಸರ್ ಆಪ್ಷನ್ ಸಿ, ಪ್ರಸಾರ ಭಾರತಿ ಕಾರ್ಪೊರೇಷನ್. ಇಟ್ ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ಇಂಡಿಯನ್ ಪ್ರೆಸ್ ಕೌನ್ಸಿಲ್ ಕನ್ಸಿಸ್ಟ್ ಆಫ್. ಭಾರತೀಯ ಪತ್ರಿಕಾ ಮಂಡಳಿಯಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಚೇರ್ಮನ್ ಅಂಡ್ 28 ಅದರ್ ಮೆಂಬರ್ಸ್. ಅಧ್ಯಕ್ಷರು ಮತ್ತು 28 ಜನ ಇತರ ಸದಸ್ಯರು. ಇದರ ಪ್ರೆಸೆಂಟ್ ಚೇರ್ಮನ್ ಯಾರಂದ್ರೆ ಜಸ್ಟಿಸ್ ರಂಜನಾ ಪ್ರಕಾಶ್ ದೇಸಾಯಿ. ಮುಂದಿನ ಪ್ರಶ್ನೆ, ಅಂಡರ್ IPC 124A, whoever by words either spoken or written brings hatred towards a government established by law in India, it is an offense under ಯಾವುದು ಅಂತ ಕೇಳಿದ್ದಾರೆ. ಅಂದ್ರೆ IPC 124A ಅಡಿಯಲ್ಲಿ ಯಾವುದೇ ವ್ಯಕ್ತಿ ಭಾರತದಲ್ಲಿ ಸಂವಿಧಾನದ ಅನುಸಾರ ರಚನೆಗೊಂಡ ಸರ್ಕಾರದ ವಿರುದ್ಧ ದ್ವೇಷ ಹುಟ್ಟುವಂತೆ ಬರೆದರೆ ಅಥವಾ ಮಾತನಾಡಿದರೆ ಅದು ಯಾವ ಕಾಯ್ದೆಯಡಿ ಅಪರಾಧ ಅಂತ ಕೇಳಿದರೆ
ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಸೆಡಿಷನ್ ಅಥವಾ ದೇಶದ್ರೋಹ. ಇನ್ ಇಂಡಿಯಾ ಹೂಎವರ್ ಡಿಫೇಮ್ಸ್ ಅನದರ್ ಪರ್ಸನ್ ಶಲ್ ಬಿ ಪನಿಷೇಬಲ್ ವಿತ್. ಭಾರತದಲ್ಲಿ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ ಮಾನಹಾನಿ ಮಾಡಿದರೆ ನೀಡಬಹುದಾದ ಶಿಕ್ಷೆ ಯಾವುದು ಅನ್ನೋದು ಪ್ರಶ್ನೆಯಾಗಿದೆ. ಇದಕ್ಕೆ ಸರಿಯಾದ ಉತ್ತರ a simple imprisonment for 2 years or with fine or with both. ಅಂದ್ರೆ 2 ವರ್ಷಗಳ ಸರಳ ಸೆರೆಮನೆ ವಾಸ ಅಥವಾ ದಂಡ ಅಥವಾ ಎರಡು. ಇದು ಸರಿಯಾದ ಉತ್ತರ ಆಗಿದೆ. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆಯಲ್ಲಿ ರಿಸರ್ಚ್ ಎಥಿಕ್ಸ್ ಡಸ್ ನಾಟ್ ಇನ್ಕ್ಲೂಡ್. ಇವುಗಳಲ್ಲಿ ಯಾವುದು ಸಂಶೋಧನಾ ನೀತಿಯು ಒಳಗೊಂಡಿಲ್ಲದಿರುವುದು ಅನ್ನೋದು ಪ್ರಶ್ನೆಯಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಸಬ್ಜೆಕ್ಟಿವಿಟಿ ಅಥವಾ ವಿಷಯನಿಷ್ಠತೆ. ನ್ಯೂಟನ್ಸ್ ಡಿಸ್ಕವರಿ ಆಫ್ ದ ಲಾ ಆಫ್ ಗ್ರಾವಿಟಿ ಬಿಲಾಂಗ್ಸ್ ಟು. ನ್ಯೂಟನ್ನ ಅನ್ವೇಷಣೆಯಾದ ಗುರುತ್ವಾಕರ್ಷಣೆಯ ನಿಯಮವು ಸಂಬಂಧಪಟ್ಟಿರುವುದು ಯಾವ ಸಂಶೋಧನೆಗೆ ಅನ್ನೋದು ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಫಂಡಮೆಂಟಲ್ ರಿಸರ್ಚ್ ಅಥವಾ ಮೂಲಭೂತ ಸಂಶೋಧನೆ. While sampling, if a researcher decides to interview every 15th name on a list, it is an example of. ಸಂಶೋಧಕನು ಪ್ರತಿದರ್ಶದ ಪಟ್ಟಿಯಲ್ಲಿರುವ ಪ್ರತಿ 15ನೇ ಹೆಸರಿನವರನ್ನ ಸಂದರ್ಶಿಸಲು ತೀರ್ಮಾನಿಸಿದರೆ ಆ ಪ್ರತಿದರ್ಶವು ಇವುಗಳಲ್ಲಿ ಯಾವುದಕ್ಕೆ ಉದಾಹರಣೆಯಾಗುವುದು ಅನ್ನೋದು ಪ್ರಶ್ನೆಯಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಸಿಸ್ಟಮ್ಯಾಟಿಕ್ ಸ್ಯಾಂಪ್ಲಿಂಗ್ ಅಥವಾ ಕ್ರಮಬದ್ಧ ಪ್ರತಿದರ್ಶ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ ಯುಜಿಸಿ ಇನ್ಸಿಸ್ಟ್ ಆನ್ ರಿಸರ್ಚ್ ಪೇಪರ್ಸ್ ಟು ಬಿ ಪಬ್ಲಿಷ್ಡ್ ಇನ್ ಜರ್ನಲ್ಸ್ ವಿತ್. ಯುಜಿಸಿಯ ಸಂಶೋಧನಾ ಪ್ರಬಂಧಗಳನ್ನು ಪ್ರಕಟಿಸುವ ಜರ್ನಲ್ಗಳು ಇವುಗಳ ಸಂಬಂಧವನ್ನ ಹೊಂದಿರಬೇಕು ಅಂತ ಆಗ್ರಹಿಸುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ISSN ನಂಬರ್. ಇದೊಂದು 8 ಡಿಜಿಟ್ ನಂಬರ್ ಆಗಿದೆ. ISSN ಅಂದ್ರೆ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಸೀರಿಯಲ್ ನಂಬರ್. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ ಎಕ್ಸ್ಟರ್ನಲ್ ವ್ಯಾಲಿಡಿಟಿ ಇನ್ ರಿಸರ್ಚ್ ರೆಫರ್ಸ್ ಟು. ಸಂಶೋಧನೆಯಲ್ಲಿ ಬಾಹ್ಯ ಸಿಂಧುತ್ವ ಎನ್ನುವುದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ದ ಎಕ್ಸ್ಟೆಂಟ್ ಆಫ್ ಜನರಲೈಸಬಿಲಿಟಿ ದಟ್ ದ ರಿಸಲ್ಟ್ಸ್ ಪ್ರೊವೈಡ್. ಅಂದ್ರೆ ಪಡೆಯುವ ಫಲಿತಾಂಶವನ್ನ ಎಷ್ಟರ ಮಟ್ಟಿಗೆ ಸಾಮಾನ್ಯೀಕರಣಗೊಳಿಸಬಹುದು ಎಂಬುದು ಸರಿಯಾದ ಉತ್ತರ ಆಗಿದೆ. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇದು ರಿಸರ್ಚ್ ಆಪ್ಟಿಟ್ಯೂಡ್ಗೆ ಸಂಬಂಧಪಟ್ಟ ಪ್ರಶ್ನೆ. When the likely effects of an incident on a dependent variable are investigated, it is known as. ಅವಲಂಬಿತ ಚಲಕದ ಮೇಲೆ ಪ್ರಾಸಂಗಿಕವಾಗಿ ಆಗಬಹುದಾದ ಪರಿಣಾಮವನ್ನ ತನಿಖೆ ಮಾಡುವುದನ್ನ ಏನಂತಾರೆ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಎಕ್ಸ್ ಪೋಸ್ಟ್ ಫ್ಯಾಕ್ಟೋ ರಿಸರ್ಚ್ ಅಂತ ಹೇಳ್ತಾರೆ. ನೀವು ಈ 4 ರಿಸರ್ಚ್ ಬಗ್ಗೆ ಕೂಡ ಓದ್ಕೊಂಡು ಹೋಗಿ. ಯೂನಿವರ್ಸಿಟಿ ನ್ಯೂಸ್ ಇಸ್ ಅ ವೀಕ್ಲಿ ಜರ್ನಲ್ ಬ್ರಾಟ್ ಔಟ್ ಬೈ. ಯೂನಿವರ್ಸಿಟಿ ನ್ಯೂಸ್ ವಾರಪತ್ರಿಕೆಯನ್ನ ಹೊರತಂದ ಸಂಸ್ಥೆ ಯಾವುದು ಅನ್ನೋದು ಪ್ರಶ್ನೆಯಾಗಿದೆ. ಇದಕ್ಕೆ ಸರಿಯಾದ ಉತ್ತರ AIU ಅಥವಾ ಅಸೋಸಿಯೇಷನ್ ಆಫ್ ಇಂಡಿಯನ್ ಯೂನಿವರ್ಸಿಟೀಸ್. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೇಮ್ ದ ಡೈರೆಕ್ಟರ್ ಆಫ್ ನ್ಯಾಕ್ ಅಂದ್ರೆ ನ್ಯಾಕ್ ಇದರ ನಿರ್ದೇಶಕರನ್ನ ಹೆಸರಿಸಿ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಪ್ರೊಫೆಸರ್ ಗಣೇಶನ್ ಕಣ್ಣಾಬಿರನ್. ಇವರು ಈಗಿನ ನ್ಯಾಕ್ನ ನಿರ್ದೇಶಕರಾಗಿದ್ದಾರೆ. ಹಾಗೆ ನ್ಯಾಕ್ನ ಪ್ರಧಾನ ಕಚೇರಿ ಬೆಂಗಳೂರಲ್ಲಿದೆ. ನ್ಯಾಕ್ಗೆ ಸಂಬಂಧಪಟ್ಟ ಕೆಲವು ಪ್ರಶ್ನೆಗಳು ಕೆಸೆಟ್ ಅಲ್ಲಿ ಬಂದಿದೆ. ಅದರಿಂದ ನ್ಯಾಕ್ ಬಗ್ಗೆ ಓದ್ಕೊಂಡು ಹೋಗಿ. ಮುಂದಿನ ಪ್ರಶ್ನೆಯಲ್ಲಿ ರೂಸಾ RUSA ಇದರ ಫುಲ್ ಫಾರ್ಮ್ ಅನ್ನ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ರಾಷ್ಟ್ರೀಯ ಉಚ್ಚತರ ಶಿಕ್ಷಣ ಅಭಿಯಾನ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ರಾಷ್ಟ್ರೀಯ ಉಚ್ಚತರ ಶಿಕ್ಷಾ ಅಭಿಯಾನ್ ಅನ್ನೊಂದು ಭಾರತ ಸರ್ಕಾರದ ಶಿಕ್ಷಣ ಸಚಿವಾಲಯವು 2013ರಲ್ಲಿ ಪ್ರಾರಂಭಿಸಿದ ಭಾರತದಲ್ಲಿ ಉನ್ನತ ಶಿಕ್ಷಣಕ್ಕಾಗಿ ಸಮಗ್ರ ಅಭಿವೃದ್ಧಿ ಯೋಜನೆಯಾಗಿದೆ. ಇದು ತುಂಬಾ ಸತಿ ಕೂಡ ರಿಪೀಟ್ ಆಗಿರೋ ಕ್ವಶನ್. ಮುಂದಿನ ಪ್ರಶ್ನೆ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ವಾಸ್ ಅಡಾಪ್ಟೆಡ್ ಬೈ ದ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಆನ್. ಸಂವಿಧಾನ ರಚನಾ ಸಭೆಯಲ್ಲಿ ಭಾರತೀಯ ಸಂವಿಧಾನಕ್ಕೆ ಒಪ್ಪಿತ ದೊರೆತ ದಿನ ಯಾವುದು ಅನ್ನೋದು ಪ್ರಶ್ನೆಯಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 26 ನವೆಂಬರ್ 1949. ಹೈಯರ್ ಎಜುಕೇಶನ್ ಇನ್ ಇಂಡಿಯಾ ಈಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್. ಭಾರತದಲ್ಲಿ ಉನ್ನತ ಶಿಕ್ಷಣವು ಯಾರ ಜವಾಬ್ದಾರಿ ಅನ್ನೋದು ಪ್ರಶ್ನೆಯಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಸ್ಟೇಟ್ ಅಂಡ್ ಸೆಂಟ್ರಲ್ ಗವರ್ಮೆಂಟ್ಸ್. ರಾಜ್ಯ ಮತ್ತು ಕೇಂದ್ರ ಈ ಎರಡೂ ಸರ್ಕಾರಗಳ ಜವಾಬ್ದಾರಿ ಉನ್ನತ ಶಿಕ್ಷಣವಾಗಿದೆ. ಅದರಿಂದ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆಯಲ್ಲಿ ದ ಹೆಡ್ ಕ್ವಾರ್ಟರ್ಸ್ ಆಫ್ NCRI ಈಸ್ ಇನ್. NCRI ಅಂದ್ರೆ ನ್ಯಾಷನಲ್ ಕೌನ್ಸಿಲ್ ಫಾರ್ ರೂರಲ್ ಇನ್ಸ್ಟಿಟ್ಯೂಟ್ಸ್.
ಇದರ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಹೈದರಾಬಾದ್. ಮುಂದಿನ ಪ್ರಶ್ನೆಯಲ್ಲಿ PDF ಇದರ ಫುಲ್ ಫಾರ್ಮ್ ಅನ್ನ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಪೋರ್ಟೇಬಲ್ ಡಾಕ್ಯುಮೆಂಟ್ ಫೈಲ್ ಆಗಿರುವುದಿಲ್ಲ, ಪೋರ್ಟೇಬಲ್ ಡಾಕ್ಯುಮೆಂಟ್ ಫಾರ್ಮ್ಯಾಟ್ ಆಗಿರುತ್ತೆ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನಾನು ICTಗೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದು ವಿಡಿಯೋವನ್ನ ಅಪ್ಲೋಡ್ ಮಾಡಿದ್ದೇನೆ. ನೀವು ಅದನ್ನ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಅದರ ಲಿಂಕ್ ಅನ್ನ ಹಾಕಿರ್ತೇನೆ, ನೀವು ಅದನ್ನ ನೋಡ್ಬೋದು. ಮುಂದಿನ ಪ್ರಶ್ನೆಯಲ್ಲಿ 4GB is equal to ಅಂತ ಕೇಳಿದರೆ ಇದು 2 to the power 32 bytesಗೆ ಸಮಾನವಾಗಿರುತ್ತೆ. ಅದರಿಂದ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. VoIP ಇದರ ಫುಲ್ ಫಾರ್ಮ್ ಅನ್ನ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ವಾಯ್ಸ್ ಓವರ್ ಇಂಟರ್ನೆಟ್ ಪ್ರೋಟೋಕಾಲ್. ಇದು ಕೂಡ ICTಗೆ ಸಂಬಂಧಪಟ್ಟ ಪ್ರಶ್ನೆಯಾಗಿದೆ. ಮುಂದಿನ ಪ್ರಶ್ನೆ DNS ಮೀನ್ಸ್ DNS ಇದರ ಫುಲ್ ಫಾರ್ಮ್ ಅನ್ನ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಡೊಮೇನ್ ನೇಮ್ ಸಿಸ್ಟಮ್. ಮುಂದಿನ ಪ್ರಶ್ನೆ ಫೈರ್ವಾಲ್ ಮೀನ್ಸ್ ಫೈರ್ವಾಲ್ ಅಂದ್ರೆ ಏನು ಅಂತ ಕೇಳಿದರೆ ಇದು ಗಣಕಯಂತ್ರ ಮತ್ತು ಇಂಟರ್ನೆಟ್ ನಡುವೆ ಇರುವ ಒಂದು ಸಾಫ್ಟ್ವೇರ್ ಪ್ರೋಗ್ರಾಮ್ ಅಥವಾ ತಂತ್ರಾಂಶ ಆಗಿದೆ. ಅದರಿಂದ ಆಪ್ಷನ್ ಎ ಸಾಫ್ಟ್ವೇರ್ ಪ್ರೋಗ್ರಾಮ್ ಆರ್ ಅ ಪೀಸ್ ಆಫ್ ಹಾರ್ಡ್ವೇರ್ ಬಿಟ್ವೀನ್ ಕಂಪ್ಯೂಟರ್ ಅಂಡ್ ಇಂಟರ್ನೆಟ್ ಕನೆಕ್ಷನ್. ಇಟ್ ಈಸ್ ದ ರೈಟ್ ಆನ್ಸರ್. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇದುವರೆಗೂ ನಾವು KCET ಅಲ್ಲಿ ಕಂಪಲ್ಸರಿ ಆಗಿರುವ ಜನರಲ್ ಪೇಪರ್ 2017 ಇದರ ಕೆಲವು ಕ್ವೆಶನ್ಸ್ ಗಳನ್ನ ಸಾಲ್ವ್ ಮಾಡಿದ್ದೇವೆ. ಇನ್ನಷ್ಟು ಕ್ವೆಶನ್ಸ್ ಗಳನ್ನ ಮುಂದಿನ ವಿಡಿಯೋದಲ್ಲಿ ಸಾಲ್ವ್ ಮಾಡೋಣ. ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ KCET ಆಕಾಂಕ್ಷಿಗಳ ಜೊತೆ ಇದನ್ನ ಶೇರ್ ಕೂಡ ಮಾಡಿ. ಧನ್ಯವಾದಗಳು.